ಕಾಂಪನ್ಸೇಷನ್ ನಿಮಗೆ ಗೊತ್ತಿಲ್ಲ, ಗ್ಯಾಪ್ ಅಲ್ಲ ಅದು, ಕಾಂಪನ್ಸೇಷನ್ ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. ಹಾಗಾಗಿ ನಿಮಗೆ ರೆವಿನ್ಯೂ ಡೆಫಿಸಿಟ್ ನೀಡಿದವರು ರೆವಿನ್ಯೂ ಸರ್ಪ್ಲಸ್ ಆದರೆ ಗೊತ್ತಾಯ್ತಾ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದರೆ ಅವ್ರು ಹೇಳೋ ಪ್ರಕಾರ ನಿಮ್ಮ ಜೊತೆಲೇ ಇದ್ದವರು, ಅವ್ರಿಗೆ ನಿಮ್ಮದು ಗೊತ್ತು, ನಮ್ಮದು ಗೊತ್ತಿದೆ ಅವರಿಗೆ. ಅವರು MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ಮ BJP ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರಲ್ಲ, ಅವರು ನಮ್ಮ ಪಾರ್ಟಿ BJPನಲ್ಲೇ ಇರೋದು. ಪಾಪ ಅವರು BJP ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ BJPಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಯಾರ ಮನೆಗೆ ಹೋಗಿ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು BJP ಟಿಕೆಟ್ ಮೇಲೆ. ನಾ BJPದಿಂದ ಗೆದ್ದೀನೋ ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ಆದರೆ BJP ಟಿಕೆಟ್ ಮೇಲೆ ಹೋದ್ ಸಾರಿ ಗೆದ್ದಿರೋದು. ನಿಮಗೆ BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. BJP ಸರ್ಕಾರನೂ ಗೊತ್ತಿದೆ, BJP ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತಮಿಳುನಾಡಿನಲ್ಲಿ ಫಿಸ್ಕಲ್ ಡಿಫಿಸಿಟ್ ಹೇಳಿದ್ನಲ್ರಿ, ನೀವು 2.97 ಇದ್ದು. ಆದರೆ ನಿಮಗೆ 2003-04ರಲ್ಲಿ ಏನಾಯಿತು ಅಂತಂದ್ರೆ, ಇದ್ದಕ್ಕಿದ್ದಲ್ಲೇನೆ GST ಪರಿಹಾರ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಆಗ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇದ್ದವರು ರೆವಿನ್ಯೂ ಸರ್ಪ್ಲಸ್ಗೆ ಬಂದ್ರಿ. ಸೊ ಇದು ಮುಖ್ಯವಾಗಿ ಕಾರಣ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ ಒಂದು ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಬಿಜಾಪುರಕ್ಕೆ ಬಂದಿದ್ದಾಗ ಫ್ಲೈಓವರ್ ಮಾಡ್ತೀನಿ ಅಂತ ಬಜೆಟ್ನಲ್ಲಿ ಹೇಳಕ್ಕಾಗಿಲ್ಲ, ಮುಂದೆ ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು. ಮುಖ್ಯಮಂತ್ರಿ ಇನ್ನೊಂದು ನಮ್ದು ವೈನ್ ಪಾರ್ಕ್ 100 ಕೋಟಿ ರೂಪಾಯಿ ಕೊಡ್ತೇನೆ ಅಂದಿದ್ರಿ. ಅದು ಬಜೆಟ್ನಲ್ಲಿ ಇನ್ನೂ 3 ಯಾವ ಹೊನ್ನಾಳಿ ಮತ್ತು ಇನ್ನೊಂದು ಸೇರಿಸಿ ಇವತ್ತ ಅದನ್ನ ಮಾಡಿದ್ರಿ. ದಯವಿಟ್ಟು ಬಿಜಾಪುರಕ್ಕೆ ನೀವು ಭಾಷಣ ಮಾಡುವಾಗ ಹೇಳಿದ್ರಿ ಅದನ್ನ ವೈನ್ ಪಾರ್ಕ್ ಮಾಡಬೇಕು ಅಂತ. ಅದನ್ನ ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಪರಿಶೀಲನೆ ಹೇಳಿಲ್ಲ ಮುಖ್ಯಮಂತ್ರಿಗಳೇ. 100 ಕೋಟಿ ಕೊಡ್ತೀನಿ ಅಂತ ನೀವು ಹೇಳಿದಿರಿ. ಅದು ಇಲ್ಲಿ ಅಸೆಂಬ್ಲಿನಲ್ಲಿ ಕಮಿಟ್ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಭಾಷಣ ಮಾಡುವಾಗ ಅದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಮೇಲೆ ಇದನ್ನ ಹೇಳಿದ್ರೆ ನೀವೇ ಹೇಳಿದಿರಿ ಅಶ್ವಥ್ ನಾರಾಯಣ ಅವರೇ, 95% ಸಂಬಳಕ್ಕೆ ಹೋಗ್ತದೆ ಅಂತ. 95% ಸಂಬಳಕ್ಕೆ ಹೋಗೋದು, ಇನ್ನು ಎಷ್ಟು ದುಡ್ಡು ಉಳಿತದೆ? ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳತಕ್ಕಂಥದ್ದು ಸರಿಯಾದ ಕ್ರಮನ? ನೀವು ನೋಡ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಾದ ರೀತಿನ? ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಅದಕ್ಕೆ ಕನ್ಸರ್ನ್ ಮಿನಿಸ್ಟ್ರಿ ಇದ್ದಾರೆ, ನಾನು ಕೂಡ ನೋಡ್ತಾ ಇದ್ದೀನಿ. ಹಾಗಾಗಿ ರಿವ್ಯೂ ಮಾಡ್ತೀನಿ. ನೀವೇ 95% ಸಂಬಳ, ಈ ಎಷ್ಟು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡಲ್ಲಿ 95% ಸಂಬಳಕ್ಕೆ ಹೋಗ್ತದೆ ಅಂತ ಹೇಳ್ತೀರಿ. ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ ಇರ್ತಕ್ಕಂಥದ್ದು ಬಹಳ ಕಡಿಮೆ ಹಣ ಅಲ್ವಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವ್ರಿಗೆ ಬೇರೆಯವರು ಕ್ಲಾರಿಫಿಕೇಶನ್ ಕೇಳ್ತಾರೆ, ಅವ್ರು ಕೇಳಲಿ. ಅಶೋಕ್ ಸುರೇಶ್, ಸಿದ್ದರಾಮಯ್ಯನವರು 4,48,04 ಕೋಟಿ
ಬಡ್ಜೆಟನ್ನು ಮಂಡಿಸಿ ಅದ್ರ ಬಗ್ಗೆ ನಾವೆಲ್ಲ ಮಾತಾಡಿದ್ದು, ಏನೇನೋ ರೀಸನ್ಗಳನ್ನ ಕೊಟ್ಟಿದ್ದು, ಈ ಭಾಗ್ಯಗಳ ಬಗ್ಗೆಯನ್ನು ಕೂಡ ಮುಖ್ಯವಾಗಿ ನಾನು ಮಾತಾಡಿದ್ದೆ. ಸುಮಾರು 44 ನಿಮಿಷ ನಾನು ಮಾತಾಡಿದ್ದೆ ಬಡ್ಜೆಟ್ ಮೇಲೆ. ಸಿದ್ದರಾಮಯ್ಯನವರು ಸಾಹೇಬರು ನೋಡಿದ್ರೇನೋ ಗೊತ್ತಿರೋ ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ನಾವಲ್ಲಿ ಹೇಳಿದ್ದು ಭಾಗ್ಯಗಳಿಂದ ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ ಅಂತೇಳಿ ನಾನಲ್ಲ, ಪ್ರಜಾವಾಣಿದು ಒಂದು ವಿಶ್ಲೇಷಣೆ ಬರೆದಿದ್ದು ಕೂಡ ನಾನು ಇಲ್ಲಿ ಕೋಟ್ ಮಾಡಿ ಹೇಳಿದ್ದೆ. ಅಂದರೆ ಈ ಭಾಗ್ಯಗಳಿಂದ ಮುಂದೆ ಏನೇನು ಸವಾಲುಗಳು ಬರ್ತವೆ ಅಂತ. ಈಗಿರೋದು ಅವ್ರ ಪ್ರಕಾರ ಫಿಸಿಕಲ್ ಡಿಫಿಷಿಯೆಂಟ್ ಬಡ್ಜೆಟ್ನ ಮಂಡಿಸಿದ್ದಾರೆ. ಆದರೆ 0.6 ಇದೆ ಇವತ್ತು, 25 ಇರಬೇಕಾಗಿರೋದು 24.94 ಬಂದು ನಿಂತ್ಬಿಟ್ಟಿದೆ. ನೆಕ್ಸ್ಟ್ ಇಯರು ಸಾಲ ಮಾಡೋಕ್ಕಾಗಲ್ಲ ಅಂತೇಳಿ ಹಲವಾರು ಪತ್ರಿಕೆಗಳು ಕೂಡ ಬರೆದಿದ್ದಾರೆ. ಮುಂದೆ ಸಿದ್ದರಾಮಯ್ಯವರಿಗೆ ಬಡ್ಜೆಟ್ ಮಾಡಿಸೋದು ಬಹಳ ಕಷ್ಟ ಆಗುತ್ತೆ ಅಂತ. ನಾವು ಅದಕ್ಕೆ ಹೇಳಿದ್ದು, ಭಾಗ್ಯಗಳನ್ನು ಯಾರು ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ ಕೊಡಲಿ, ನಾವು ಭಾಗ್ಯಕ್ಕೆ ವಿರೋಧ ಅಲ್ಲ. ನಾನು ಓದೋ ಬಡ್ಜೆಟ್ ಮೇಲೂ ಮಾತಾಡಿದೆ, ಈ ಬಡ್ಜೆಟ್ ಮೇಲೂ ನಾನು ಹೇಳ್ತಾ ಇದ್ದೀನಿ. ಆದರೆ ಇದು ಎಲ್ಲಿ ಒಂದು ಮಹಾರಾಷ್ಟ್ರದ ಕೋಟ್ ಮಾಡಿ ಹೇಳಿದ್ರು ಅವರು, 36,000 ಕೋಟಿ ಕೊಟ್ಟಿದ್ದಂಥ ಮಹಾರಾಷ್ಟ್ರ ಸರ್ಕಾರ ಆ ಭಾಗ್ಯಗಳನ್ನು ಕಟ್ ಮಾಡಿ 23,000 ಕೋಟಿಗೆ ಬಂದು ಕಟ್ ಮಾಡಿದ್ದಾರೆ ಅಂತೇಳಿ. ನಾನು ಸರ್ಕಾರಕ್ಕೆ ಕೇಳೋದೇನಂದ್ರೆ ಎಲ್ಲೆಲ್ಲಿ ಸರಿ ಮಾಡ್ಬೋದು, ಇದು ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ, ನಾನು ಒಬ್ಬನಿಗೋಸ್ಕರ ಮತ್ತೆ ಅಲ್ಲ. ಅದರಿಂದ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲೆಲ್ಲಿ ಇದರ ಭಾಗ್ಯಗಳನ್ನು ಕಡಿಮೆ ಮಾಡ್ಬೋದು. ಮತ್ತೆ ಇನ್ನೊಂದು, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸದಸ್ಯ ಇದ್ದೇನೆ, ಅಲ್ಲಿ ಬರ್ದು ಆರ್ಬಿಟ್ರೇಷನ್ ಅಲ್ಲಿ ಮತ್ತೊಂದರಲ್ಲಿ ಬರ್ತಾ ಇದ್ಬೇಕಾದ್ರೆ ಸಾಕಷ್ಟು 1,000-2,000 ಕೋಟಿ ಆರ್ಬಿಟ್ರೇಷನ್ ಮೇಲೆ ಹಾಕೊಳ್ತಾರೆ. ಅದ್ರ ಮೇಲೆ ಸರ್ಕಾರಕ್ಕೆ ಹೊರೆ ಜಾಸ್ತಿ ಆಗುತ್ತೆ. ಅವನ್ನ ಎಲ್ಲೆಲ್ಲಿ ಕಡಿತ ಮಾಡ್ಬೋದು, ಲೂಪ್ ಹೋಲ್ಸ್ಗಳನ್ನು, ಅದನ್ನ ಟೈಟ್ ಮಾಡ್ಬೇಕು. ಇನ್ನೂ ಮಾನ್ಯ ಮುಖ್ಯಮಂತ್ರಿಗಳ ಅನುಭವ ಇದೆ, 17 ಬಡ್ಜೆಟ್ಗಳನ್ನ ಮಂಡಿಸಿರುವಂಥ ಒಂದು ದೊಡ್ಡ ಅನುಭವ ಇದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 84,000 ಕೋಟಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ 3 ವರ್ಷದಿಂದ ಖರ್ಚು ಮಾಡಿದ್ದೇವೆ ಅಂತೇಳಿ. ಆದರೆ ನಮಗೆ ಒಂದು ರಸ್ತೆ, ಒಂದು ಚಿಕ್ಕ ಉದಾಹರಣೆ, ನಾನು M.Com ಗ್ರಾಜ್ಯುಯೇಟ್, ಇದು ಬುಕ್ ಅಡ್ಜಸ್ಟ್ಮೆಂಟು ಮತ್ತು ಈ ಬ್ಯಾಡ್ ಡೇಟ್ಸ್ಗಳು, ಬುಕ್ ಅಡ್ಜಸ್ಟ್ಮೆಂಟ್ಗಳು ಹೆಂಗೆ ನಡೀತದೆ, ಬ್ಯಾಲೆನ್ಸ್ ಶೀಟ್ ಲಾಸ್ಟಲ್ಲಿ ಎಷ್ಟು ಖರ್ಚಾಯ್ತು ಅಂತ ಅಧಿಕಾರಿಗಳು ಮತ್ತು ಬಹಳ ಬುದ್ಧಿವಂತಿಕೆಯಿಂದ ಮಂಡಿಸ್ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಆದರೆ ನಾನು ಹೇಳೋದು 84 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್